ರಾಮ ನೀನು ವನವಾಸಕ್ಕೆ ಹೋಗಬೇಕು, ಆಗ ತಂದೆಯ ಆಶೀರ್ವಾದವನ್ನು ಪಡೆದು ಹೋಗೋಣ ಅಂತ ತಂದೆಯ ಬಳಿಗೆ ಬರ್ತಾನೆ. ಆಗ ದಶರಥ ಒಂದು ಮಾತನ್ನು ಹೇಳ್ತಾನೆ, ರಾಮ ಅಹಂ ರಾಘವ ಕೈಕೇಯ ವರದಾನೇನ ಮೋಹಿತಃ ಅಯೋಧ್ಯಾಯ ತ್ವಮೇವಾದ್ಯ ಭವರಾಜ ನಿಗೃಹ್ಯ ಮಾಂ. ರಾಮ, ಒಂದು ಕೆಲಸ ಮಾಡು, ನಾನು ಕೈಕೇಯಿಯ ಮಾತಿಗೆ ಕಟ್ಟು ಬಿದ್ದು ಬಿಟ್ಟಿದ್ದೀನಿ, ನನ್ನಿಂದ ಏನೂ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಮಪ್ಪ ನನ್ನನ್ನು ರಾಜನನ್ನಾಗಿ ಮಾಡ್ತಾ ಇಲ್ಲ ಅಂತ ನೀನು ಯೋಚನೆ ಮಾಡಬೇಡ. ನೀನೇ ಹೋಗಿ ಸಿಂಹಾಸನದಲ್ಲಿ ಕೂತ್ಕೋ, ನೀನೇ ರಾಜ ಆಗು, ನೀನೇ ರಾಜ ಆಗಿ ನನ್ನನ್ನು ನಿಗ್ರಹ ಮಾಡು, ಕಾರಾಗೃಹಕ್ಕೆ ಹಾಕು, ಭವರಾಜ ನಿಗೃಹ್ಯ ಮಾಂ ಅಂತ ದಶರಥ ದುಃಖವನ್ನು ತಡೆದುಕೊಳ್ಳಿಕ್ಕಾಗದೆ ಹೇಳ್ತಾನೆ. ಆಗ ಇದನ್ನೆಲ್ಲ ನೋಡಿ ಸುಮಂತ್ರನಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಸುಮಂತ್ರ ಹೇಳ್ತಾನೆ. ಯಾಕೆಂದರೆ ಸುಮಂತ್ರ ಅಂದರೆ ಅವನು ದಶರಥನ ಬಾಲ್ಯ ಸ್ನೇಹಿತ, ಮತ್ತು ಬಾಲ್ಯದಿಂದಲೂ ಕೂಡ ರಾಮನನ್ನು ಎತ್ತಾಡಿ ಬೆಳೆಸಿದವನು, ತಂದೆಯ ಸಮಾನ. ಅವನು ಹೇಳ್ತಾನೆ, ಅಭಿಜಾತಂ ಹಿ ತೇ ಮನ್ಯೆ ಯಥಾ ಮಾತುಸ್ತಥೈವ ಚ ನಹಿ ನಿಂಬಾತ್ ಸರ್ವೇತ್ ಕ್ಷೌದ್ರಂ ಲೋಕಿ ನಿಗದಿತಂ ವಚಃ. ಬೇವಿನ ಮರಕ್ಕೆ ಎಷ್ಟು ಬೆಲ್ಲದ ನೀರನ್ನು ಹಾಕಿದ್ರೂ ಕೂಡ ಬೇವಿನ ಮರ ಏನಾದರೂ ಸಿಹಿಯಾದ ಹಣ್ಣನ್ನು ಕೊಡ್ಲಿಕ್ಕೆ ಸಾಧ್ಯನಾ? ಅಮ್ಮನ ಗುಣ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ತಾಯಿಯ ಗುಣ ಹೇಗೋ ಹಾಗೆ ಮಗಳಲ್ಲೂ ಕೂಡ ಅದೇ ಗುಣ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಸುಮಂತ್ರ ಹೇಳ್ತಾನೆ. ನಾವು ಏನು ನಿನ್ನೆ ದಿನ ನೋಡಿದ್ವಿ, ಆ ಕೈಕೇಯಿಯ ತಾಯಿಯ ಹಠ, ಅವಳಲ್ಲಿದ್ದಂತಹ ದುಷ್ಟ ಸ್ವಭಾವ, ಅದೆಲ್ಲವನ್ನೂ ಕೂಡ ಸುಮಂತ್ರನ ಮೂಲಕ ವಾಲ್ಮೀಕಿಗಳು ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಸುಮಂತ್ರ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. ಪಿತೃನ್ ಸಮನುಜಾಯಂತೆ ನರಾಹ ಮಾತರ ಮಂಗನಾಹ ಅಂತ. ಲೋಕದಲ್ಲಿ ಒಂದು ಮಾತಿದೆ, ಏನು ಅಂತಂದರೆ ಸಾಮಾನ್ಯ ಬಹುತೇಕ ಅಪವಾದನೂ ಕೂಡ ಇರ್ಬೋದು, 100ಕ್ಕೆ 100 ಹೀಗೆ ಆಗಬೇಕು ಅಂತ ಇಲ್ಲ, ಆದರೆ 90% ಗಂಡು ಮಕ್ಕಳು ತಂದೆಯನ್ನು ಹೊತ್ತಿರ್ತಾರೆ, ಹೆಣ್ಣು ಮಕ್ಕಳು ತಾಯಿಯನ್ನು ಹೊತ್ತಿರ್ತಾರೆ ಅಂತ. ಆ ಲೋಕದ ಮಾತು ಇವತ್ತು ನೀನು ಸತ್ಯ ಮಾಡಿಬಿಟ್ಟು ಆ ನಿನ್ನ ತಾಯಿಯಲ್ಲಿದ್ದಂತಹ ಹಠ ಪೂರ್ಣ ಪ್ರಮಾಣದಲ್ಲಿ ನಿನ್ನಲ್ಲಿ ಕಾಣಿಸ್ತಾ ಇದೆ. ಯಾರು ಎಷ್ಟು ಕಿರುಚಿದ್ರು, ಅತ್ತರು, ಗೋಳಾಡಿದ್ರು, ನಿನ್ನ ಹೃದಯ ಮಾತ್ರ ಕಲ್ಲಿನಂತೆ ಇದೆ ಅಲ್ವಾ, ಸ್ವಲ್ಪನೂ ಕರಗ್ತಾ ಇಲ್ವಲ್ಲ, ಧಿಕ್ಕಾರ ನಿನಗೆ ಅಂತ ಸುಮಂತ್ರನೂ ಕೂಡ ಆ ಕೈಕೇಯಿಗೆ ನಿಂದನೆಯನ್ನು ಮಾಡ್ತಾನೆ. ಆಗ ವಸಿಷ್ಠರಿಗೆ ತುಂಬ ದುಃಖ ಆಗುತ್ತಂತೆ. ಯಾಕೆ ಅಂತಂದರೆ ಈ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಕೈಕೇಯಿ ರಾಮಲಕ್ಷ್ಮಣ ಸೀತೆಯರು ವನವಾಸಕ್ಕೆ ಹೋಗಬೇಕು ಅಂತ ಅಂದಾಗ, ಹೀಗೆ ಹೋಗಬೇಡಿ ನೀವು, ನಾರುಮಡಿಯನ್ನು ಉಟ್ಕೊಂಡು ಹೋಗಬೇಕು, ಋಷಿ ಜೀವನವನ್ನು ಮಾಡಬೇಕು ಅಂತ ಅವಳೇ ನಾರುಮಡಿಯನ್ನು ತಂದು ಕೊಡ್ತಾಳಂತೆ. ಆಗ ರಾಮಲಕ್ಷ್ಮಣರು ಎಲ್ಲರ ಎದುರು ಸಭೆಯ ಮಧ್ಯದಲ್ಲಿ ಆ ನಾರುಮಡಿಯನ್ನು ಉಟ್ಕೊಳ್ತಾರೆ. ಸೀತೆಗೆ ಅದನ್ನು ಹೆಂಗೆ ಉಟ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ಲ ಅಂತೆ. ರಾಮನನ್ನು ಕೇಳ್ತಾಳಂತೆ ಸೀತೆ, ರಾಮ ಇದನ್ನೆಲ್ಲ ಋಷಿಯರ ಪತ್ನಿಯರು ಹೇಗೆ ಉಟ್ಕೊಳ್ತಾರೆ, ನನಗೆ ಇದನ್ನು ಹೇಗೆ ಉಟ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ರಾಮ ತಾನೇ ಸೀತೆಗೆ ಅವಳು ಉಟ್ಟ ಸೀರೆಯ ಮೇಲೆಯೇ ಆ ನಾರುಮಡಿಯನ್ನು ಉಡಿಸಿ ತೋರಿಸ್ತಾನಂತೆ. ಈ ಪ್ರಸಂಗವನ್ನು ನೋಡಿ ಮತ್ತೆ ಪ್ರಜೆಗಳಿಗೆಲ್ಲ ದುಃಖ ಜಾಸ್ತಿ ಆಗುತ್ತೆ. ವಸಿಷ್ಠರಿಗೆ ಕೋಪ ತಡ್ಕೊಳ್ಳಿಕ್ಕಾಗೋದಿಲ್ಲ. ಆವಾಗ ವಸಿಷ್ಠರು ಹೇಳ್ತಾರೆ, ನಗಂತವ್ಯಂ ವನಂ ದೇವ್ಯಾ ಸೀತೆಯಾ ಶೀಲವರ್ಜಿತೆ ಅನುಷ್ಠಾಸ್ಯತಿ ರಾಮಸ್ಯ ಸೀತಾ ಪ್ರಕೃತಮಾಸನಂ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ವಸಿಷ್ಠರು ಅಂತ ಅಂದರೆ, ಆ ಕೈಕೇಯಿ ಹೇಳ್ತಾರಂತೆ, ಏನು ಮಾಡ್ತಾ ಇದ್ದಿ ಕೈಕೇಯಿ, ಸ್ವಲ್ಪನೂ ನಾಚಿಕೆ ಆಗಲ್ವ ನಿನಗೆ? ನೀನು ವರ ಕೇಳಿದ್ದೇನು? ರಾಮ ಕಾಡಿಗೆ ಹೋಗಬೇಕು ಅಂತ. ಈಗ ಸೀತೆ ಹೊರಟಿದ್ರೆ ರಾಮನ ಜೊತೆಗೆ ಅವಳಿಗೆ ನಾರುಮಡಿ ಕೊಡ್ತಾ ಇದೆಯಲ್ಲ, ಸೀತೆ ಯಾಕೆ ಕಾಡಿಗೆ ಹೋಗಬೇಕು? ರಾಮ ನಿನ್ನ ಮಾತಿನಂತೆ ಕಾಡಿಗೆ ಹೋದರೆ ಆಗ ಸೀತೆ ಈ ಸಿಂಹಾಸನದ ಮೇಲೆ ಕೂತು ಅವಳು ರಾಣಿಯಾಗಿ ಅವಳು ಈ ರಾಜ್ಯವನ್ನು ಮುಂದುವರಿಸಬೇಕು, ಅವಳು ಯಾವುದೇ ಕಾರಣಕ್ಕೂ ಕೂಡ ಹೋಗಬಾರದು ಅಂತ ವಸಿಷ್ಠರು ಹೇಳ್ತಾರೆ. ಹೀಗೆ ಪ್ರತಿಯೊಬ್ಬರೂ ಕೂಡ ಆ ಕೈಕೇಯಿಯನ್ನು ನಿಂದನೆ ಮಾಡ್ತಾ ಇದ್ದರೆ, ಸತ್ವಯ ನಾವಮಂತವ್ಯ ಪುತ್ರ ಪ್ರವ್ರಾಜಿತೋ ತವ ದೇವಸಮಸ್ತ್ವೇಷ ನಿರ್ಧನ ಸಧನೋಪಿವಾ. ಎಲ್ಲರಿಗೂ ಕೂಡ ದುಃಖ ಆಗ್ತಾ ಇದೆ, ಯಾರೂ ಕೂಡ ಅದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಆಗ ರಾಮ
ಹೇಳ್ತಾನಂತೆ ಎಲ್ಲರಿಗೂ, ನಾವು ಹೊರಡ್ತೀವಿ, ಎಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಬೇಕು, ಬೇಗ ಬಂದು ಬಿಡ್ತೀವಿ ಅಂತ ರಾಮ ಹೊರಟಿದ್ದಾನೆ. ಕೌಸಲ್ಯಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಹೊರಡಬೇಕಾದ್ರೆ ಕೌಸಲ್ಯೆ ಸೀತೆಗೆ ಒಂದು ಮಾತನ್ನು ಹೇಳ್ತಾಳಂತೆ. ಸತ್ವಯಾ ನಾವಮಂತವ್ಯ ಪುತ್ರ ಪ್ರವ್ರಾಜಿತೋ ತವ ಪ್ರವ್ರಾಜಿತೋ ವನಂ ತವ ದೇವಸಮಸ್ತ್ವೇಷ ನಿರ್ಧನ ಸದನೋಪಿವ. ಅಮ್ಮ ಸೀತೆ, ಕಾಡಿಗೆ ಹೋದಾಗ ದಯವಿಟ್ಟು ರಾಮನನ್ನು ಚುಚ್ಚಿ ಮಾತನಾಡಬೇಡ. ಅರಮನೆಯಲ್ಲಿದ್ದರೆ ಎಷ್ಟು ಸಂತೋಷದಲ್ಲಿರ್ಬೋದಿತ್ತು, ನಿಮ್ಮನ್ನು ಕಟ್ಟುಕೊಂಡು ನಾನು ಕಾಡಿಗೆ ಬರುವಂತೆ ಆಯಿತು ಅಂತೆಲ್ಲ ರಾಮನನ್ನು ಚುಚ್ಚಿ ಮಾತನಾಡಬೇಡ. ಯಾಕೆ ಅಂತಂದರೆ, ಕೈ ಹಿಡಿದ ಪತಿ ಅಂತ ಅಂದರೆ ದೇವರಿಗೆ ಸಮಾನ, ಅವನ ಮನಸ್ಸನ್ನು ದಯವಿಟ್ಟು ನೋಯಿಸಬೇಡ ಅಂತ ಹೇಳಿದಾಗ ಸೀತೆ ಹೇಳ್ತಾಳೆ, ಅತ್ತೆ ಯಾವುದೇ ಕಾರಣಕ್ಕೂ ಈ ಥರ ಯೋಚನೆ ಮಾಡಬೇಡಿ. ಲೋಕದಲ್ಲಿ ದುಷ್ಟ ಸ್ತ್ರೀಯರು, ಹೆಂಗಸರು ಈ ರೀತಿಯಾಗಿ ಆಲೋಚನೆ ಮಾಡ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಇಂತಹ ಮಾತುಗಳನ್ನು ಆಡೋದಿಲ್ಲ. ತುಂಬ ಪ್ರೀತಿಯನ್ನು ರಾಮನನ್ನು ನೋಡ್ಕೊಳ್ತೀನಿ ಅಂತ ಸೀತೆ ಕೌಸಲ್ಯಗೆ ಮಾತನ್ನು ಕೊಡ್ತಾಳೆ. ಲಕ್ಷ್ಮಣ ಎಲ್ಲರ ಆಶೀರ್ವಾದವನ್ನು ತಗೊಂಡು ಸುಮಿತ್ರೆಯ ಬಳಿ ಹೋಗಿ ನಮಸ್ಕಾರವನ್ನು ಮಾಡ್ತಾನಂತೆ. ಸಾಮಾನ್ಯ ಬೇರೆ ತಾಯಂದಿರು ಅಂತ ಆಗಿದ್ರೆ ಲೋಕದಲ್ಲಿ ಹೇಳ್ತಾ ಇದ್ರು, ನಿಂದೇನೋ ಪ್ರಾರಬ್ಧ, ನಿಂದೇನು ಹಣೆಬಾರ, ರಾಮ ಬೇಕಾದರೆ ಹೋಗಲಿ ಕಾಡಿಗೆ, ಅವನ ಕಾಡಿಗೆ ಹೋಗಬೇಕು ಅಂತ ತಾನೇ ಕೇಳಿದ್ದು ಕೈಕೇಯಿ, ನೀನ್ಯಾಕೆ 14 ವರ್ಷ ಹೋಗಿ ಕಷ್ಟಪಡ್ತೀವಿ, ಸುಮ್ಮನೆ ಇರು, ಸುಮ್ಮನೆ ಇದೆಲ್ಲ ಬೇಡ ಅಂತ ಹೇಳಿಬಿಡ್ತಿದ್ರು. ಆದರೆ ಸುಮಿತ್ರೆ ಹೇಳ್ತಾಳೆ, ಸೃಷ್ಟಸ್ತ್ವಂ ವನವಾಸಾಯ, ನೀನು ಹುಟ್ಟಿರೋದೇ ವನವಾಸಕ್ಕೋಸ್ಕರ, ರಾಮನ ಸೇವೆಗೋಸ್ಕರ. ಚೆನ್ನಾಗಿ ರಾಮನ ಸೇವೆಯನ್ನು ಮಾಡು. ಅಯೋಧ್ಯಾಂ ಅಟವೀಂ ವಿದ್ಧಿ, ಆ ಕಾಡನ್ನೇ ಅಯೋಧ್ಯೆ ಅಂತ ತಿಳ್ಕೊ, ಸೀತೆಯನ್ನೇ ನಾನು ಅಂತ ತಿಳ್ಕೊ, ಸೀತೆಯಲ್ಲಿ ನನ್ನನ್ನು ಕಾಣು, ಸುಖವಾಗಿ ಹೋಗಿ ರಾಮ ಸೀತೆಯರ ಸೇವೆಯನ್ನು ಮಾಡಿಕೊಂಡು ಬಾ ಅಂತ ಸುಮಿತ್ರೆ ಹೇಳಿ ಕಳಿಸ್ತಾಳಂತೆ. ಲಕ್ಷ್ಮಣನ ಪತ್ನಿ ಊರ್ಮಿಳೆ ಏನೂ ಕೂಡ ಮಾತಾಡೋದಿಲ್ಲ. ನಮ್ಮ ಪ್ರಸಿದ್ಧ ಸಾಹಿತಿಗಳು ರವೀಂದ್ರನಾಥ್ ಟ್ಯಾಗೋರ್ ಅಂತ, ಅವರು ರಾಮಾಯಣದ ಮೇಲೆ ಒಂದು ಆಕ್ಷೇಪವನ್ನು ಮಾಡ್ತಾರೆ. ಅಲ್ಲ, 24,000 ಶ್ಲೋಕಗಳನ್ನು ರಚನೆ ಮಾಡಿದಂತಹ ವಾಲ್ಮೀಕಿಗಳಿಗೆ ಊರ್ಮಿಳೆಗೋಸ್ಕರ ಒಂದು ಶ್ಲೋಕವನ್ನು ಕೂಡ ಇಡ್ಲಿಕ್ಕಾಗಲಿಲ್ವಾ ಅಂತ. ಅದಕ್ಕೆ ತುಂಬ ಅದ್ಭುತವಾದ ಉತ್ತರವನ್ನು ಕೊಡ್ತಾರೆ ಗೋವಿಂದಾಚಾರ್ಯರು. ಆ ಊರ್ಮಿಳೆಯ ತ್ಯಾಗವನ್ನು ಮಾತಿನಿಂದ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ, ಅಷ್ಟು ಸಣ್ಣ ವಯಸ್ಸಿನಲ್ಲಿ ರಾಮನ ಸೇವೆಗೋಸ್ಕರ ಲಕ್ಷ್ಮಣನನ್ನು ಕಳಿಸಿ ಕೊಡ್ತಾ ಇದ್ದಾಳಲ್ಲ, ಅವಳು ಮಾಡಿದ ತ್ಯಾಗ, ಅದನ್ನು ಶಬ್ದಗಳಲ್ಲಿ ಹೇಳಿ ಮುಗಿಸ್ಲಿಕ್ಕಾಗುತ್ತಾ? ಹಾಗಾಗಿ ಆ ವಾಲ್ಮೀಕಿಗಳ ಮೌನಕ್ಕೂ ಕೂಡ ತುಂಬ ಅರ್ಥ ಇದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಎಲ್ಲಾದರೂ ವಾಲ್ಮೀಕಿಗಳು ಮೌನವನ್ನು ವಹಿಸ್ತಾ ಇದ್ದಾರೆ, ಎಲ್ಲಾದರೂ ವಾಲ್ಮೀಕಿಗಳು ಏನೂ ಹೇಳ್ತಾ ಇಲ್ಲ ಅಂತ ಅಂದರೆ ಆ ಮೌನಕ್ಕೆ ಇಷ್ಟೆಲ್ಲ ಅಭಿಪ್ರಾಯಗಳಿರುತ್ತೆ, ಆಂತರ್ಯ ಇರುತ್ತೆ. ಹಾಗಾಗಿ ವಾಲ್ಮೀಕಿ ರಾಮಾಯಣ ಅರ್ಥ ಆಗಬೇಕು ಅಂದರೆ ಬರೀ ಸಂಸ್ಕೃತ ಭಾಷೆ ಬಂದರೆ ಸಾಕಾಗೋದಿಲ್ಲ. ವಾಲ್ಮೀಕಿಗಳ ಹೃದಯ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅವರ ಮೌನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ಹೀಗೆ ಎಲ್ಲರೂ ಕೂಡ ರಾಮ, ಲಕ್ಷ್ಮಣ, ಸೀತೆ ಎಲ್ಲರೂ ಕೂಡ ಹೊರಟಿದ್ದಾರೆ. ಪ್ರಜೆಗಳಿಗೆಲ್ಲ ಎಷ್ಟು ದುಃಖ ಆಯಿತು ಅಂದರೆ ತಡಿಲಿಕ್ಕಾಗಲಿಲ್ಲ ಅಂತ. ನಾಗ್ನಿಹೋತ್ರಾಣಿ ಅಹೂಯಂತ ನಾಪಚನ್ ಗೃಹಮೇಧಿನ ಅಕುರುವನ್ನ ಪ್ರಜಾ ಕಾರ್ಯಂ ಸೂರ್ಯಶ್ಚ ಅಂತರಧೀಯತ. ಸೂರ್ಯನಿಗೂ ಕೂಡ ಈ ದೃಶ್ಯವನ್ನು ನೋಡಲಿಕ್ಕಾಗದೆ ಬೇಗ ಅಸ್ತಂಗತ ಆಗಿಬಿಟ್ಟಂತೆ. ಅಲ್ಲಿದ್ದ ಬ್ರಾಹ್ಮಣರೆಲ್ಲ ನಿತ್ಯ ಅಗ್ನಿಹೋತ್ರಿಗಳಿದ್ರಂತೆ. ಅಗ್ನಿಹೋತ್ರಿಗಳು ಅಂತ ಅಂದರೆ ಅವರು ಒಂದು ದಿನವೂ ಕೂಡ ಅಗ್ನಿ ಆರಾಧನೆಯನ್ನು ಬಿಡೋ ಹಾಗಿಲ್ಲ. ಆ ಅಗ್ನಿ ಆರಾಧನೆಯನ್ನು ಮಾಡಬೇಕು ಅಂತ ಅವ್ರು ಯಾವ ಊರುಗಳಿಗೂ ಕೂಡ ಹೋಗ್ತಾ ಇರೋದಿಲ್ಲ. ನಿತ್ಯ ಅಗ್ನಿಹೋತ್ರಿಗಳು ಅಂತ ಕರೀತಾರೆ. ಅಂತ ನಿತ್ಯಾಗ್ನಿಹೋತ್ರಿಗಳು ಕೂಡ ಅಗ್ನಿಹೋತ್ರವನ್ನೇ ಮಾಡಲಿಲ್ಲ ಅಂತ. ಇಡೀ ಅಯೋಧ್ಯೆಯಲ್ಲಿ ಸೂತಕದ ಛಾಯೆ,
ಯಾರೂ ಕೂಡ ಮನೆಯಲ್ಲಿ ಅಡುಗೆಯನ್ನು ಮಾಡಲಿಲ್ಲ. ಮನೆಯಲ್ಲಿದ್ದ ಹೆಂಡಂದಿರೆಲ್ಲ ಗಂಡಂದಿರಿಗೆ ಬೈಲಿಕ್ಕೆ ಆರಂಭ ಮಾಡಿದ್ರಂತೆ, ಮನೇಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ, ರಾಮನನ್ನು ಕಾಡಿಗೆ ಹೋಗೋದನ್ನು ತಡೀರಿ, ರಾಮನನ್ನು ಕರೆದುಕೊಂಡು ಬನ್ನಿ ಅಂತ. ಬರೀ ಮನುಷ್ಯರು ಮಾತ್ರ ದುಃಖಪಟ್ಟಿದ್ದಲ್ಲ, ವಾಲ್ಮೀಕಿಗಳು ಹೇಳ್ತಾರೆ, ಪ್ರಾಣಿಗಳು, ಆನೆಗಳು, ಕುದುರೆಗಳು ತಿನ್ನಲಿಕ್ಕೆ ಅಂತ ಹುಲ್ಲನ್ನು ಹಾಕಿದ್ರೆ ಹುಲ್ಲನ್ನು ತಿಂದೆ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರನ್ನು ಸುರಿಸ್ತಾ ಇದ್ವಂತೆ. ಪುಟ್ಟ ಪುಟ್ಟ ಕರುಗಳು ಹಸಿವಾದರೂ ಕೂಡ ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ ಅನ್ನುವುದು ಗೊತ್ತಾಗಿ ಅವುಗಳ ಕಣ್ಣಲ್ಲೂ ನೀರು ಬರ್ತಾ ಇದೆ. ತಾಯಿಯ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲನ್ನು ಕುಡಿಲಿಲ್ಲ ಅಂತೆ ಕರುಗಳು. ಹೀಗೆ ಪ್ರಾಣಿಗಳು ಕೂಡ ಆ ರಾಮನ ವಿರಹದ ದುಃಖವನ್ನು ತಡಿಲಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಒಂದೇ ಮಾತಲ್ಲಿ ಹೇಳ್ತಾರೆ ವಾಲ್ಮೀಕಿಗಳು, ಪುತ್ರಂ ಪ್ರಥಮಜಂ ದೃಷ್ಟ ಜನನೀ ನಾಭ್ಯನಂದತ ಅಂತ. ಈ ಒಂದು ಮಾತು ಸಾಕು. ರಾಮನ ಮೇಲೆ ಪ್ರಜೆಗಳಿಗೆ ಎಷ್ಟು ಪ್ರೀತಿ ಇತ್ತು ಅಂತ ಅಂದರೆ, ಒಂದು ಹೆಣ್ಣಿಗೆ ಮಗುವಿನಿಂದ ಸಿಗುವ ಸಂತೋಷಕ್ಕಿಂತ ದೊಡ್ಡ ಸುಖವೇ ಬೇರೊಂದಿಲ್ಲ. ಎಷ್ಟೋ ವರ್ಷಗಳಾದ ಮೇಲೆ ಒಂದು ಮಗು ಹುಟ್ಟಂತೆ, ಎಷ್ಟು ಸಂಭ್ರಮ, ಎಷ್ಟು ಸಡಗರ ಇರಬೇಕು. ಆದರೆ 10 ವರ್ಷಗಳಾಗಿ ಆಮೇಲೆ ಮಗು ಹುಟ್ಟಿದರೆ, ನೀನು ಹುಟ್ಟಿದ ದಿನ ರಾಮ ಕಾಡಿಗೆ ಹೋಗುವಂತೆ ಆಯಿತು ಅಂತ ಆ ಚೊಚ್ಚಲ ಮಗುವನ್ನು ನೋಡಿ ತಾಯಿ ಸಂತೋಷವನ್ನು ಪಡಲಿಲ್ಲ ಅಂತೆ. ಇಷ್ಟು ದುಃಖವನ್ನು ಎಲ್ಲ ಅಯೋಧ್ಯೆಯ ಪ್ರಜೆಗಳು ಹೊಂದಿದರು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಹೀಗೆ ಸುಮಂತ್ರನ ರಥದಲ್ಲಿ ಕುಳಿತು ರಾಮಲಕ್ಷ್ಮಣ ಸೀತೆಯರು ಹೊರಡ್ತಾ ಇದ್ದಾರೆ. ಹೋಗ್ತಾ ಇರಬೇಕಾದ್ರೆ ದಶರಥ ಅಳ್ತಾ ಓಡೋಡಿ ಬರ್ತಾ ಇದ್ದಂತೆ, ದಾರಿಯಲ್ಲಿ ಬಿದ್ದಂತೆ. ಆ ರಾಮನ ವಿರಹವನ್ನು ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಸುಮಂತ್ರ, ನಿಧಾನಕ್ಕೆ ಓಡಿಸಪ್ಪ ರಥ, ಯಾಕೆ ಇಷ್ಟು ವೇಗವಾಗಿ ಓಡಿಸ್ತಾ ಇದೆಯಾ, ಯಾಕೆ ಇಷ್ಟು ಆತರವಾಗಿ ಓಡಿಸ್ತಾ ಇದೆಯಾ, ಸ್ವಲ್ಪ ಹೊತ್ತಾದರೂ ರಾಮನ ಮುಖವನ್ನು ನಾನು ನೋಡ್ತೀನಿ ಅಂತ ದಶರಥ ಕಿರಿಚ್ತಾ ಇದ್ದಾನಂತೆ. ರಾಮ ಹೇಳದಂತೆ, ಸುಮಂತ್ರ ನಿಧಾನ ಮಾಡಬೇಡ, ಬೇಗ ಬೇಗ ರಥವನ್ನು ಮುನ್ನಡೆಸು ಅಂತ. ಸುಮಂತ್ರನ ಗೊಂದಲ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ರಾಮ ಹೇಳದಂತೆ, ಏನಾದರೂ ಆಮೇಲೆ ನಮ್ಮಪ್ಪ ಕೇಳಿದ್ರೆ ನೀನು ಹೇಳಿದ್ದು ಕೇಳಿಸ್ಲಿಲ್ಲ ಅಂತ ಹೇಳಿಬಿಡು ಅಂತ. ಯಾಕೆ ಅಂತ ಅಂದರೆ, ಆ ದಶರಥನಿಗೆ ನನ್ನನ್ನು ನೋಡ್ತಾ ಇದ್ರೆ ಇನ್ನೂ ಅಪ್ಪನಿಗೆ ಹೆಚ್ಚು ದುಃಖ ಆಗಬಾರ್ದು, ಬೇಗ ಹೊರಟು ಬಿಡಬೇಕು ಅಂತ ಹೊರಡ್ತಾ ಇದ್ದಾರೆ. ಹೀಗೆ ಅಯೋಧ್ಯೆ ಪ್ರಜೆಗಳೆಲ್ಲ ರಾಮನ ಹಿಂದೆ ಬಂದರಂತೆ. ಅವರಿಗೆ ರಾಮನನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಎಲ್ಲರೂ ಕೂಡ ಓಡೋಡಿ ಹಿಂದ್ಗಡೆಯಿಂದ ಬರ್ತಾ ಇದ್ದಾರೆ. ರಾಮ ಹೇಳ್ತಾ ಇದ್ದಾನೆ, ನೀವೆಲ್ಲ ಇಲ್ಲೇ ಇರಿ, ಭರತ ನನಗಿಂತ ಚೆನ್ನಾಗಿ ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಾನೆ, ಭರತನ ಮೇಲೆ ನನಗೆ ವಿಶ್ವಾಸ ಇದೆ, ಅವನು ಯಾರ ಮನಸ್ಸನ್ನು ಕೂಡ ನೋಯಿಸೋದಿಲ್ಲ. ನೀವು ನನ್ನ ಹಿಂದೆ ಬಂದರೆ ನನ್ನ ತಾಯಿ ಕೈಕೇಯಿಗೆ ದುಃಖ ಆಗುತ್ತೆ, ಅವಳಿಗೆ ದುಃಖ ಆಗಬಾರದು, ದಯವಿಟ್ಟು ಎಲ್ಲರೂ ಇಲ್ಲೇ ಇರಿ ಅಂತ ರಾಮ ಎಷ್ಟು ಹೇಳಿದ್ರೂ ಪ್ರಜೆಗಳು ಕೇಳಿಸ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಎಲ್ಲ ಹಿರಿಯರು, ವೃದ್ಧರು, ಜ್ಞಾನಿಗಳು, ಬ್ರಾಹ್ಮಣರು ಎಲ್ಲರೂ ಓಡೋಡಿ ಬರ್ತಾ ಇದ್ದರೆ ರಾಮನಿಗೆ ಹೋಗಲಿಕ್ಕೆ ಮನಸ್ಸಾಗಲಿಲ್ವಂತೆ. ತಾನೇ ರಥದಿಂದ ಕೆಳಗಿಳಿದು ರಾಮ ಕಾಲ್ನಡಿಗೆಯಲ್ಲಿ ಹೋಗಲಿಕ್ಕೆ ಆರಂಭ ಮಾಡಿದ್ನಂತೆ. ರಾಮ ಹೋಗ್ತಾ ಇದ್ದರೆ ಸಂಜೆ ಆಯಿತು, ಕತ್ತಲಾಯಿತು. ಅಲ್ಲೇ ತಮಸಾ ನದಿಯ ತೀರದಲ್ಲಿ ಎಲ್ಲರೂ ಕೂಡ ವಿಶ್ರಾಂತಿಗೆ ಅಂತ ಮಲಗ್ತಾರೆ. ಮಧ್ಯರಾತ್ರಿ ರಾಮ ಎಲ್ಲರನ್ನ, ಲಕ್ಷ್ಮಣನನ್ನು, ಸುಮಂತ್ರನನ್ನು ಎಬ್ಬಿಸಿ, ಸೀತೆಯನ್ನು ಎಬ್ಬಿಸಿ, ಬೇಗ ನಾವಿನಿಂದ ಹೊರಟು ಬಿಡೋಣ, ಇನ್ನೂ ಮುಂದೆ ಬಂದರೆ ಎಲ್ಲರಿಗೂ ನಮ್ಮಿಂದ ಇವರು ದುಃಖ ಪಡೋದು ಬೇಡ ಅಂತ ಸುಮಂತ್ರನನ್ನು ಕರೆದುಕೊಂಡು ಅಯೋಧ್ಯೆಯ ಕಡೆಗೆ ರಥವನ್ನು ಓಡಿಸು ಅಂತ ಹೇಳಿದ್ನಂತೆ ರಾಮ. ಸುಮಂತ್ರನಿಗೆ ಸಂತೋಷ ಆಗ್ಬಿಡುತ್ತಂತೆ, ರಾಮನ ಮನಸ್ಸೇನೋ ಬದಲಾಯಿತೇನೋ, ಅಯೋಧ್ಯೆ ಕಡೆಗೆ ರಥವನ್ನು ತಿರುಗಿಸು ಅಂತ ಹೇಳ್ತಾ ಇದ್ದಾನಲ್ಲ ಅಂತ. ಸ್ವಲ್ಪ ದೂರ ಹೋದ್ಮೇಲೆ ರಾಮ ಹೇಳಿದ್ನಂತೆ, ಈಗ ಕಾಡಿನ ಕಡೆಗೆ ಹೋಗು ಅಂತ. ಯಾಕೆ ಅಂತ ಅರ್ಥ ಆಗಲಿಲ್ಲ ಸುಮಂತ್ರನಿಗೆ. ಇಲ್ಲ, ಬೆಳಿಗ್ಗೆ ಎದ್ದು ಕೂಡಲೇ ನಾವು ನೇರ ಕಾಡಿಗೆ ಹೋದರೆ ಮತ್ತೆ ಆ ರಥದ ಗುರುತನ್ನು ನೋಡ್ಕೊಂಡು ಪ್ರಜೆಗಳೆಲ್ಲ ಹಿಂಬಾಲಿಸ್ಕೊಂಡು ಬಂದುಬಿಡ್ತಾರೆ. ಅಯೋಧ್ಯೆ ಕಡೆಗೆ ರಥ ಹೋಯಿತು ಅಂತ ಅಂದರೆ ಎಲ್ಲರೂ ಅಯೋಧ್ಯೆ ಕಡೆಗೆ ಹೋಗಲಿ ಅಂತ. ಆಮೇಲೆ ಎಲ್ಲೋ ಹುಲ್ಲು ಮಣ್ಣು ಇರೋ ಅಡ್ಡದಾರಿಯಲ್ಲಿ ಕಾಡಿಗೆ ಹೋಗೋಣ ಅಂತ ಹೇಳಿ ರಾಮ, ಲಕ್ಷ್ಮಣ, ಸೀತೆಯರು ಕಾಡಿಗೆ ಹೋಗ್ತಾರೆ. ಹೀಗೆ ಮುಂದೆ ಕಾಡಿನಲ್ಲಿ ದುಷ್ಟ ರಾಕ್ಷಸರ ಸಂಹಾರ, ಭರದ್ವಾಜರ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಭರದ್ವಾಜರು ಮಾಡಿದಂತಹ ಆತಿಥ್ಯ ಪ್ರತಿಯೊಂದೂ ಕೂಡ ಅದ್ಭುತ. ಆ ಭರದ್ವಾಜರ ಪ್ರಸಂಗದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ, ಒಂದು ಸಣ್ಣ ಗುಡಿಸಿಲು, ಕುಟೀರ,
ಮುಂದೆ ರಾಮನಿಗೆಲ್ಲ ಸೇವೆಯನ್ನು ಮಾಡಿ ರಾಮ ಮುಂದೆ ಹೋದ ಮೇಲೆ ಭರತ ಬರ್ತಾನೆ. ಭರತ ಬರಬೇಕಾದ್ರೆ ಲಕ್ಷಾಂತರ ಜನ ಸೈನಿಕರು, ಆನೆಗಳು, ಕುದುರೆಗಳು, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೈನ್ಯ ಸಮೇತನಾಗಿ ಬರ್ತಾನಂತೆ ಭರತ. ಅಷ್ಟೂ ಜನ ಸೈನಿಕರಿಗೆ ಭರದ್ವಾಜರು ಆತಿಥ್ಯವನ್ನು ನೀಡ್ತಾರೆ. ಹೇಗೆ ಅಂತ ಅಂದರೆ ಎಲ್ಲ ಆ ವಿಶ್ವಕರ್ಮನೇ ಬರ್ತಾನಂತೆ ದೇವಲೋಕದಿಂದ. ದೇವತೆಗಳೆಲ್ಲ ಬಂದು ಆ ಭರದ್ವಾಜರ ಒಂದು ತಪಶಕ್ತಿಯಿಂದ ಎಲ್ಲ ರೀತಿಯಾದಂತಹ ಆತಿಥ್ಯವನ್ನು ಕೂಡ ಮುಂದೆ ಭರದ್ವಾಜರು ನೀಡ್ತಾರೆ ಅಂತ ಅವರ ತಪಶಕ್ತಿ. ಹೀಗೆ ಒಂದೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ವಾಲ್ಮೀಕಿಗಳು ಅನೇಕ ಸಂದೇಶಗಳನ್ನು ಕೊಡ್ತಾ ಹೋಗ್ತಾರೆ. ಆ ಮುಂದಿನ ಭಾಗವನ್ನು ಮತ್ತೊಮ್ಮೆ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಇಷ್ಟು ದಿನಗಳ ಕಾಲ ನಾವೇನು ರಾಮಾಯಣದ ಚಿಂತನೆಯನ್ನು ನಡೆಸಿದ್ವಿ, ಇದನ್ನು ಭಗವಂತನಿಗೆ ಅರ್ಪಣೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ.